guys, welcome back to my YouTube channel. ಪ್ರೈಸ್ ಮ್ಯಾಟರ್ ಏನು ಗೊತ್ತಾ, ಇವತ್ತು ನಮ್ಮ ಮಮ್ಮಿ ಬರ್ಡೇ, ಅದಕ್ಕೊಂದು ಪ್ರ್ಯಾಂಕ್ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಏನು ಪ್ರ್ಯಾಂಕ್ ಅಂತ ಹೇಳಿದ್ರೆ, ನಂದೊಂದು ಇದೊಂದು ಕ್ರಿಯೇಚರ್ ಮಾಡಿದ್ರು ನನ್ನ ಬಾಯ್ ಫ್ರೆಂಡ್ ಫೋಟೋನ ನಮ್ಮ ಮಮ್ಮಿಗೆ ತೋರಿಸೋದು ಪ್ರ್ಯಾಂಕ್ ಅದು. ಸೊ ನಮ್ಮ ಮಮ್ಮಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಸೊ ನೀವು ಎಕ್ಸೈಟೆಡ್ ಆಗಿ ಅಮ್ಮ ಅಮ್ಮ ಇದು ನಾನೊಂದು ವಿಷಯ ಹೇಳಬೇಕಿತ್ತು ನಿನಗೆ. ಏನು? ಇವತ್ತು ನಿನ್ನ ಬರ್ಡೇ ಅಲ್ವಾ? ಹ್ಯಾಪಿ ಬರ್ಡೇ. ಏನು ಗೊತ್ತಾ, ನಾನು ನಿಂಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಇದು ನನ್ನ ಬಾಯ್ ಫ್ರೆಂಡ್. ಏನು ಫ್ರೆಂಡು? ಬಾಯ್ ಫ್ರೆಂಡ್. ನಿನ್ಗೇನು ಹೋಗೋದು ಬಂದೈತೆ? ಸುಮ್ಮನೆ ಇರ್ತೀಯ ಇಲ್ವಾ? ಕಾಲೇಜಿಗೆ ಇದಕ್ಕೆ ಹೋಗ್ತೇನೆ ನೀನು? ಅಮ್ಮ ಯಾಕಮ್ಮ, ಏನಾಯ್ತು? ಏನು ಯಾಕಮ್ಮ? ಅಲ್ಲ, ನಮ್ಮ ಕಾಲೇಜಲ್ಲಿ ಎಲ್ಲರೂ ಇದೆ, ಅವ್ರ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರೆ, ನೀನು ಮಾತ್ರ ಏನೂ ಮಾಡಲ್ಲ, ಯಾಕೆ? ಏನು ಮಾಡೋದಿಲ್ಲ. ಓದ್ಬೇಕಂತ ಇದ್ರೆ ಓದು, ಇಲ್ಲಾಂದ್ರೆ ಮದುವೆ ಮಾಡ್ಕೊಂಡು ಹೋಗೋದಾದ್ರೆ ಹೋಗು ಆ ಕಡೆ. ಅಮ್ಮ, ನಾನು ತುಂಬ ಇಷ್ಟಪಟ್ಟಿದ್ದೀನಮ್ಮ 3 ಇಯರ್ಸಿಂದ. ಅಕ್ಷಯ, ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನೀನು ನಾಟಕ ಎಲ್ಲ ಮಾಡಿದ್ ನೋಡಿ. ಈಗ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಡ್ಯಾಡಿನ ಕರಿಬೇಕು ಅಷ್ಟೇ. ಇಲ್ಲ ಅಮ್ಮ ಹಂಗಲ್ಲಮ್ಮ, ಇದು 3 ಇಯರ್ಸಿಂದ ಇಷ್ಟಪಡ್ತೀನಿ. ನಾಚಿ ಬರೋದಿಲ್ವೇನೆ ನಿನ್ ಮುಖಕ್ಕೆ ಇಷ್ಟು? ಏನ್ 3 ಇಯರ್ಸ್ ಅಂತ ಹೋಗ್ಲಿಕ್ಕೆ 3 ಇಯರ್ಸ್ ಅಂತ ಬೋಡ್ಕೊಡಕತ್ತಿ. ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳ, ಇಲ್ಲಾಂದ್ರೆ ನಿಂದು ಇದೇ ರಾಮೇನ ಕೇಳ್ಕೊಂಡು ಕುತ್ಕೊಳ್ಳ. ಒಂದ್ ಶಾಟ್ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್. ಜಾಸ್ತಿ ಮಾಡ್ಬೇಡ ನೀನು. ಅವಳು ಬಂದಾಳ ಇಲ್ಲಿಗೆ, ನಾಚಿಗಿಲ್ಲದವಳು. ಅಮ್ಮ, ಇದು ನಾಳೆ ಇವ್ರು ಬರ್ತಾರಂತೆ ಮಾತಾಡಕ್ಕೆ. ಇವರು ಏಯ್, ನಿನ್ ಮುಖಕ್ಕೊಂದು ನಿನ್ ತಮ್ಮನೇ ಒಂದ್ಸಲ ಮರ್ಯಾದಿಟ್ಟು ಕರೆದವಳಲ್ಲ, ಇವ್ನ ಯಾವ ಹೇಳೋದ್ ನೀನು? ಅಮ್ಮ, ನಾಳೆ ಒಂದಿನ ಮಾತಾಡಮ್ಮ, ಮತ್ತೆ ಬೇಕಿದ್ರೆ ನೋಡ್ಬೋದು. ಬರ್ಲಿ ಅವನು ಯಾವನಂತ ನೋಡ್ತೀನಿ ನಾನು ಕೂಡ. ಕಾಲು ಒಳಗೆ ಇಡೋಗ್ಲಿಕ್ಕೆ ನೋಡ್ತಾನೆ ಅವ್ನು, ನೋಡನ್ನ. ಅಮ್ಮ ಯಾಕಮ್ಮ ಇಷ್ಟು ರ್ಯಾಶ್ ಆಗ್ತೀಯ ನೀನು? ಏನ್ ರ್ಯಾಶ್? ನಾಚಿಗಿರ್ಬೇಕು ನಿನ್ಗೆ. ಕಾಲೇಜ್ಗೆ ಯಾಕೆ ಕಳಿಸ್ತೀನಿ? ಓದಕ್ಕಂತ ಕಳ್ಸೋದು. ಬಾಯ್ ಫ್ರೆಂಡ್ ಅಂತೆ 3 ಇಯರ್ಸ್ ಆಯ್ತಂತೆ. ನಾಚಿಗಿಲ್ಲದವಳೆ, ಮಾನ ಮರ್ಯಾದೆ ಐತೇನೆ ನಿನಗೆ? ಇಷ್ಟು ಕಷ್ಟ ಪಡ್ತೀನಿ ನಾನು, ನಿಮ್ಮಪ್ಪ ನೀನನ್ನು ಓದಿಸ್ಬೇಕಂತಿಲ್ಲ, ಅದ ಅರ್ಥ ಆಗೋದಿಲ್ಲ ನಿಂಗೆ? ಏನಿಲ್ಲ, ಬಂದಿಲ್ಲಿ ಆ ಫೋಟೋ ಹಿಡ್ಕೊಂಡು ಎಮ್ಮೆ ನಿಂಗೆ ಪ್ರೈಸ್ ಅಂತ. ಅಮ್ಮ, ಇನ್ನೊಂದೇನಂತ ಹೇಳಿದ್ರೆ ಬೇರೆ ರಿಲಿಜಿಯನ್ ಅಮ್ಮ. ಬೇರೆ ರಿಲಿಜನ್? ಅಯ್ಯೋ ದೇವ, ಇದೊಂದು ಬೇಕಿತ್ತ ನನಗ. ಏನಂತ ಮಾಡ್ತೆ ಅಕ್ಷಯ್? ನಿನ್ಗೆ ಸ್ವಲ್ಪ ಅದ್ರ ಮಾನ ಮರ್ಯಾದೆ ಐತೇನೆ ನಿಂಗೆ? ಇದು ಪೊಲೀಸಿಗೆ ಸಿಕ್ಕಾಕೊಂಡಿದೆ ಇವತ್ತು. ಪೊಲೀಸ್ ಮಾತಾಡ್ತಾರಂತೆ, ಮಾತಾಡ್ತೀಯಾ? ಇದು ಸಾಗೈತೆ. ಇನ್ನು ಏನೆಲ್ಲ ಐತೆ ನಾನು ಗೊತ್ತಿಲ್ಲ ನನಗ. ಎಲ್ಲ ಮಾಡು ನೀನು, ಮಾಡ್ತಾನೆ ಇರ ಆಯ್ತಾ? ಇನ್ನ ಸಂಬಂಧಿಕರು ಸಹ ಕಾಲ್ ಬರುತ್ತೆ ಈಗ ನನಗೆ. ನಿಮ್ಮ ಮಗ್ಳು ಈಗಂತಲ್ವಾ ಅಂತೇಳಿ. ಮಾತಾಡ. ಹಲೋ ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಹಾ ಹೇಳಿ ಸರ್. ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಹಾ ಹೌದು ಸರ್. ಹಾ ಹೌದು. ಮತ್ತೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿಮ್ ನಂಬರ್ ಬರ್ದಿಟ್ಟು. ಅದು ಯಾರು ಸರ್ ಸೂಸೈಡ್ ಮಾಡ್ಕೊಂಡಿದ್ದು? ಯಾರು ಅಂತ ಗೊತ್ತಿಲ್ಲ ಸರ್ ನಂಗ. ಸ್ಟೇಷನ್ ಹತ್ರ ಬನ್ನಿ ಅರ್ಜೆಂಟ್. ಇನ್ನೀ ಏನೇನ್ ನೋಡ್ಬೇಕು 104 ಪಿಸೆ ರಿಜಿಸ್ಟರ್ ಮಾಡಿ ನಂಬರ್ನ. ಹಲೋ, ಏನ್ ಕಮ್ಮಿ ಬಿದ್ದೈತೆ? ಸಾರಿ ಅಮ್ಮ. ಏನ್ ಸಾರಿ? ಅಲ್ಲಿ ಯಾರೋ ಒಬ್ಬ ಹುಡುಗಿ ಅಂತ ನಾನು ನಿಂದೆ ಅಂತ ಹೇಳಿ ಹೌದಂತ ಹೇಳಿದತ್ತಗ ಆತ ನೋಡಿದ್ರೆ ಈಗ ಸೂಸೈಡ್ ಮಾಡ್ಕೊಂಡವಳು ಅಂತ. ಅವಳು ಯಾರೀಗ?
ನಿಂದೇ ಒಂದು ಇದೈತೆ ಅಂದ್ರೆ ಮತ್ತೆ ನಾನು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ನಿನ್ನಿಂದ? ಏನು ಹುಡುಗಿ ಅಂತಿದ್ದೆ ಅಂತ ಇದು ಬಡಿ ಇಲ್ಲ ಏನಿಲ್ಲ ಸುಡ್ಗಾಡಿಗತ್ತ ಆಚೆ ಈ ಥರ ಮಕ್ಳು ಯಾರಿಗೆ ಸಹ ಮನುಷ್ಯಳಿದೆ ಕತ್ತೆ ಇದೆಯಾ ನೀನು? ನಿಮ್ಮ ಅಪ್ಪಗೆ ಹೇಳ್ತೀನಿ, ನಾನು ಫೋನ್ ಮಾಡ್ತೀನಿ. ಈ ಫೋನೊಂದು ಸಾಕಾಗಿ ಹೋಗೈತೆ ಆ ಕಡೆ. ಹಲೋ, ಅಮ್ಮ ಏನ್ ಗೊತ್ತಾ, ನಿನ್ ಮಗ್ಳು ಏನೆಲ್ಲ ಮಾಡ್ಕೊಂಡು ಬಂದಳು, ಬೇಗ ಮನೆಗೆ ಬರ್ತೀರಾ? ಹೌದು, ಬೇಗ ಬನ್ನಿ ಆಯ್ತಾ? ಏನಾಯ್ತಂತ ಹೇಳಿದ್ರೆ ಫೋನಲ್ಲಿ ಹೇಳಕ್ಕಾಗತ್ತದ? ಬಾ ಮನೆಗೆ. ಆಯ್ತು ಹೇಳು. ಇವ್ರಿಗೊಂದು ಎಲ್ಲ ಹೇಳಿದ್ರೇನೆ ಬರ್ತಾರಂತ, ಇಲ್ಲದ್ರೆ ಇಲ್ಲ ಅಂತ. ನಾನು ಹಳೆ ಬರಕ್ಕೆ ಏನಲ್ಲ ಐತೆ ಏನಿಲ್ಲ. ಇವಳು ಮನುಷ್ಯವಳಂತ ಅಲ್ಲೇ ಅಲ್ವೇ ನೀನು? ಎಷ್ಟು ಮುದ್ದಾಗಿ ಸಾಕಿದೆ ನಾನು. ಯಾವನು ರಿಲೀಜನ್ ಸಹ ಬೇರೆ ಅಂತೆ. ಏನ್ ಇಂದು ಯಾವನು ಸಿಗ್ಲೇ ಇಲ್ಲ ನಿನಗೆ? ಅಮ್ಮ ಅದು ರಿಲೀಜನ್ ಅಲ್ಲ, ಅದು ರಿಲಿಜಿಯನ್. ರಿಲೀಜನ್ ಅಲ್ಲ, ಅದು ರಿಲಿಜಿಯನ್. ಜನ್ಮಕ್ಕೆ ಹೋಗೋ ಯಾವ ಸುಡ್ಗಾಡು ನೀನ್ ಹಳೆ ಬರಕಿಷ್ಟು. ಈಗ ಒಂದು ಪೊಲೀಸ್ ಅವನು ಒಬ್ಬ ಬಾ ಅಂತ ಹೇಳಕತ್ತಾನೆ, ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಿಲ್ಲ. ಈಗ ನಿಮ್ಮಪ್ಪ ಬಂದ್ರೆ ಅದಕ್ಕೆ ಏನ್ ಮಾಡ್ತಾನೆ ಏನಿಲ್ಲ. ನಿನ್ನನ್ನು ಸಾಯಿಸ್ತಾನೆ, ನನ್ನನ್ನು ಸಾಯಿಸ್ತಾನೆ, ಯಾರಿಗೆ ಗೊತ್ತಿಲ್ಲ ಆಯ್ತಾ? ಏನೆಲ್ಲ ಆಗ್ತದೆ ನನಗೆ ಗೊತ್ತಿಲ್ಲ. ಸಾಕಾಗೋಗಿ ಇಷ್ಟು ಕಷ್ಟಪಟ್ಟು ನಾನು ಗಂಡ ದುಡಿದು ಸಾಕು. ಇವಳೆಂದ ಮತ್ತೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಫೋನ್ ಮಾಡಿ ಪೇಷಂಟ್ ಬಾ ಅಂತ ಹೇಳ್ತು. ಏನು ಫ್ರ್ಯಾಂಕ್ ಇದು. ಪ್ರ್ಯಾಂಕು ಈ ಥರ ಮಾಡ್ತಾರೆ. ನಿನ್ನ ಅಜ್ಜಿನ ಪಿಂಡ ನಿನ್ನ ಮನುಷ್ಯವಳ. ನಾನು ಸತ್ತೋಗ್ತಿದ್ದಲ್ಲ, ನನ್ನ ಬರ್ಡೇನ ನೀನು ಇದು ಮಾಡ್ತಿದ್ದ. ಫ್ರ್ಯಾಂಕ್ ಅಮ್ಮ, ಇದು ಸುಮ್ಮನೆ ಬಗ್ಗೆ ಮಾತಾಡ್ಬೇಡ. ಅಮ್ಮ ಸುಮ್ಮನೆ ಮಾಡಿರೋದಮ್ಮ. ಅಮ್ಮ ಫ್ರ್ಯಾಂಕ್. ನೀನು ಮಾತಾಡಬೇಡ ಆಯ್ತಾ? ಬಿಟ್ಬಿಟ್ಟೆ ನಾನು. ಅಮ್ಮ ನಗಮ್ಮ. ಇಲ್ಲ ನಗೋದಿಲ್ಲ, ಹೋಗು. ಅಮ್ಮ ನಗಮ್ಮ. ಸಮಾಧಾನ ಆಯ್ತಲ್ಲ ನನ್ನ ಅಳಿಸಿ? ಆಯ್ತಲ್ಲ? ಇನ್ನು ಹೋಗು. ಒಂದೇ ಒಂದು ನಿಮಿಷದಲ್ಲಿ ಸತ್ತೋಗ್ತಿದ್ದೆ ನಾನು. ಏನೆಲ್ಲ ಆಯ್ತು ಗೊತ್ತಾ? ಸ್ವಲ್ಪ ಮರೆದೈತೆ ನಿಂಗ? ಯಾವ ಥರ ಯಾವುದು ಫ್ರ್ಯಾಂಕ್ ಮಾಡ್ಬೇಕಂತ ಸ್ವಲ್ಪ ತಲೆಯಲ್ಲಿ ಇಲ್ವಾ ನಿಂಗೆ? ಅದು ಏನದು? ಅದು ಫ್ರ್ಯಾಂಕ್ ಅಲ್ಲ, ಅದು ಫ್ರ್ಯಾಂಕ್. ನನ್ನ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ನಿನಗೆ ಫ್ರ್ಯಾಂಕ್ ಸುಡ್ಗಾಡು. ಈಗ ಬರ್ತಾನೆ ನಿಮ್ಮಪ್ಪ, ಅವ್ರಿಗೇನು ಹೇಳ್ಬೇಕು ನಾನೀಗ? ಇದೇ ಮಾಡ್ಕೊಂಡು ಕೂತ್ಕೊಂಡು ನೀನು. ಒಂದೇ ಒಂದು ಸೆಕೆಂಡಲ್ಲಿ ಏನೆಲ್ಲ ಮಾಡಿದೆ ನೀನೀಗ. ಈ ಥರ ಮಾಡಕ್ಕೆ ಹೋಗ್ಬೇಡ ಆಯ್ತು ಇನ್ನೊಮ್ಮೆ. ಮತ್ತೆ ಆತ ಯಾರು ಫೋನ್ ಮಾಡಿದ್ನಲ್ಲ ಪೊಲೀಸು? ಅದು ಯೂಟ್ಯೂಬ್ ಅಮ್ಮ. ಯೂಟ್ಯೂಬ್ಲಿಂದ ಆತ ಬಂದ ಹೊರಗ. ಅದು ಯೂಟ್ಯೂಬ್ ಒಂದು ವಿಡಿಯೋ ವೈರಲ್ ಕ್ಲಿಪ್. ಅದು ಕ್ಲಿಪ್ ಯಾವುದಿಲ್ಲ, ಎಲ್ಲ ನಿಮಗೆ ಗೊತ್ತಾಗ್ತದೆ ನೋಡು. ನನಗೆ ಏನಿಲ್ಲ, ದಡ್ಡಿ ಮಾಡಿಟ್ಟಿದ್ರಿ ನೀನು ನಿನ್ನ ತಮ್ಮ. ಪ್ರ್ಯಾಂಕ್ ಅಮ್ಮ, ನಗಮ್ಮ ಒಂದ್ಸಲ. ಇರ್ಲಿ, ಪ್ರ್ಯಾಂಕ್ ಅಂತ ನಗ್ಬೇಕಂತೀಗ ಆಳಿಸಿಟ್ಟು ಬಿಡ. ನಗಮ್ಮ, ಪ್ರ್ಯಾಂಕ್ ಅಮ್ಮ ಇದು. ನಗಕ್ಕೆ ಏನು ಉಳಿಸಿದ್ಯಾ ನೀನು? ನಂಗ
ಇಷ್ಟೊತ್ತವರೆಗೆ ಹೇಳಿ ಹೇಳಿ ಮತ್ತೆ ನಗುಮೋ 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 ಎಲ್ಲಿಗೆ ನಗೋದು? ಹೋಗಿ ನೀನು ಸುಮ್ಮನೆ ನಂಗೆ ಮತ್ತೆ ಇದು ಮಾಡಬೇಡ. ಹೋಗು, ನಗಮ್ಮ ನಗಮ್ಮ ಇನ್ನೊಮ್ಮೆ ಮಾಡಬೇಡ ಆಯ್ತಾ? ಇದೇ ಲಾಸ್ಟ್ ಆಯ್ತಾ? ದಡ್ಡಿಯಾಗಿ ಮಾಡಬೇಡ, ಆಳಿಸ್ಬೇಡ ನಿನ್ನ. ಇದೇ ಫೈನಲ್ ಲೈನ್, ಲಾಸ್ಟ್ ವಾರ್ನಿಂಗ್ ನಿನಗೆ ಆಯ್ತಾ? ಫಸ್ಟ್ ಆ್ಯಂಡ್ ಲಾಸ್ಟ್. ಫಸ್ಟ್ ಆ್ಯಂಡ್ ಲಾಸ್ಟ್. ನಿನ್ ಜನ್ಮಕ್ಕೆ ನಾನು ಏನು ಮಾತಾಡಿದ್ರು ಸರ್, ನಾನು ಈ ಥರ ಮಾಡಿದರೆ ನಾನು ಏನು ಮಾಡ್ಲಿಕ್ಕಾಗ್ತದೆ? ಎಲ್ಲದರಲ್ಲಿ ತಪ್ಪು ಹುಡುಕ್ತೆ ಅಲ್ಲ. ನೀವು ಮಾಡೋದೇ ತಪ್ಪು. ನೀನು ಚಿಕ್ಕವಳಿರುವಾಗ ನಾನು ಹುಡುಕ್ತಾ ಇದ್ದೆ, ಈಗ ನೀನು ದೊಡ್ಡವಳಾದ್ಮೇಲೆ ನನ್ನಲ್ಲಿ ತಪ್ಪು ಹುಡುಕೋದಾ? ಆಯ್ತು. ಫೈನಲಿ ಪ್ರ್ಯಾಂಕ್ ಕಂಪ್ಲೀಟೆಡ್ ಗೈಸ್. ಇದು ನಂಗೊಂದು ಒಬ್ಬರು ಚಾಲೆಂಜ್ ಕೊಟ್ಟಿದ್ರು ಆಯಿತಾ, ಅದಕ್ಕೋಸ್ಕರ ಮಾಡಿರೋದಷ್ಟೇ. ಅಮ್ಮ ಸಾರಿ, ನಿಂಗೆ ಏನಾದರೂ ಬೇಜಾರಾಗಿದ್ರೆ. ಆಯ್ತು. ಸಾರಿ ಅಮ್ಮ, ಬರ್ಡೇ ದಿನನೇ ನಿನ್ನ ಅಳಿಸ್ಬಿಟ್ಟೆ ಅಲ್ವಾ. ಹೋಗಿ. ಆಯ್ತು ಹೋಗು. ಆಯ್ತು ಹೋಗು. ಅಮ್ಮ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಮ್ಮ ಹೇಳಮ್ಮ, ಅದೇನೋ ಹೇಳ್ತಾರಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಂತ ಹೇಳಮ್ಮ. ಅವಳೇನೋ ಹೇಳ್ತಾಳೆ ನೋಡಿ, ಮಾಡಿ ಆಯ್ತಾ? ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.